ಹನಿ ಟ್ರ್ಯಾಪ್ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಭಾರಿ ಸದ್ದು ಮಾಡಿತ್ತು. 48 ರಾಜಕಾರಣಿಗಳ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಖುದ್ದು ಸಚಿವ ರಾಜಣ್ಣ ಬಿಗ್ ಬಾಂಬ್ ಸಿಡಿಸಿದ್ರು. ಕೇವಲ ರಾಜಕೀಯ ನಾಯಕರಿಗೆ ಮಾತ್ರ ಅಲ್ಲ, ಶ್ರೀಸಾಮಾನ್ಯರಿಗೂ ಕೂಡ ಈ ಹನಿ ಟ್ರ್ಯಾಪ್ ಬಿಸಿ ತಟ್ಟಿದೆ. ಹುಬ್ಬಳ್ಳಿಯಲ್ಲಿ ಬೇಕರಿ ಮಾಲೀಕನಿಗೆ ಹನಿ ಟ್ರ್ಯಾಪ್. ಹನಿಯನ್ನ ಚೂ ಬಿಟ್ಟು ಮಾಲೀಕನ ಕಿಡ್ನಾಪ್. ಇವರ ಹೆಸರು ಮಧು ಅಂತ. ಹುಬ್ಬಳ್ಳಿ ನಗರದ ಗಂಟಿಕೇರಿಯ ಪಾಟೀಲ್ ಗಲ್ಲಿಯ ನಿವಾಸಿ. ಬೇಕರಿ ಅಂಗಡಿ ಇಟ್ಕೊಂಡಿದ್ರು. ಬಂದ ಅಲ್ಪ ಸ್ವಲ್ಪ ಹಣದಲ್ಲೇ ಜೀವನ ಸಾಗಿಸ್ತಾ ಇದ್ರು. ಆದ್ರೆ ಇಂಥ ಬೇಕರಿ ಮಾಲೀಕನಿಗೂ ಕಿರಾತಕರು ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಕಳೆದ 4-5 ದಿನಗಳ ಹಿಂದೆ ಯುವತಿಯನ್ನ ಚೂ ಬಿಟ್ಟು ಮಧುನ ಕಿಡ್ನಾಪ್ ಮಾಡಿದ್ದಾರೆ. ಪರಿಚಯ ಇದ್ದು ಸರ್. ಅವರು ಮಾಮೂಲಿ ಕಸ್ಟಮರ್ 1 ತಿಂಗಳಿಗೆ 2 ತಿಂಗಳಿಗೆ ಒಂದು ಐಟಮ್ ಇರೋಲ್ಲ, ಅದರಿಂದ ಪರಿಚಯ ಇದ್ರು. ಅಷ್ಟು ಬಿಟ್ರೆ ನಿನ್ನ ಸರ್ ಅವ್ರು 4 ಜನ ಅವ್ರ ಜೊತೆಲಿ ಇರೋರು ಸರ್. ಅವ್ರು ಬೇಕರಿ ಮಾಲೀಕ ಮಧುಗೆ ಕೃಷ್ಣ ಇಂದರ್ಗಿ ಅಂಡ್ ಗ್ಯಾಂಗ್ ಯುವತಿ ಮೂಲಕ ಬಲೆ ಬೀಸಿದ್ದಾರೆ. ಬಳಿಕ ಯುವತಿಗೆ ಅಸಭ್ಯವಾಗಿ ಮೆಸೇಜ್ ಮಾಡಿದ್ದೀಯಾ ಅಂತ ಮಧುಗೆ ಧಮಕಿ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಮಧುನ ಕಿಡ್ನಾಪ್ ಮಾಡಿ 50,000 ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಕಳೆದ 3-4 ದಿನದಿಂದ ಬೇಡಿಕೆ ಇಟ್ಟಿದ್ರು. ಅವರು ನಮ್ಗೆ ಹಳೆಯದು ಗೊತ್ತಿರುವಂತ ವ್ಯಕ್ತಿ. ಅವ್ರು ಈ ತರ ಮಾಡಿ ಒಂದು ಸ್ವಲ್ಪ ಅಮೌಂಟಿಗೆ ಪಿಸುಲಾಯಿಸಿದ್ರು. ನೆನ್ನೆ ಅಂಗಡಿಯಿಂದ ಇದ್ದಾಗ ಅಂಗಡಿಯಿಂದ ಕರ್ಕೊಂಡು ಹೋಗಿದ್ರು. ಆಮೇಲೆ ನಮ್ಮ ತಮ್ಮ ಬಂದು ಬಿಡಿಸಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಇವತ್ತು ಎಲ್ಲ ಬಂದು ಸರ್. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಹನಿ ಟ್ರ್ಯಾಪ್ ಗ್ಯಾಂಗ್ ನ ಬಂಧಿಸಿದ ಮಹಿಳೆಯನ್ನು ವಶಕ್ಕೆ ಪಡೆದಿದ್ದಾರೆ. ಅಪಹರಣಕ್ಕೆ ಬಳಸಿದ 2 ಸ್ಕೂಟಿ, 50,000 ರೂಪಾಯಿ ಹಣ ಜಪ್ತಿ ಮಾಡಿದ್ದಾರೆ. ಕಂಪ್ಲೇನೆಂಟ್ ಹುಡುಗಿ ಬಗ್ಗೆನೂ ಏನು ಹೇಳೋದಿಲ್ಲ. ಅವಳ ಪರಿಚಯಸ್ಥರು ಈ ತರ ಮಾಡಿದ್ದಾರೆ ಅಂತ ಯಾರು ಮಾಡಿದ್ರು ಅನ್ನೋಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂತು. ಆ ಪ್ರಕಾರ ಕೃಷ್ಣ, ಕುಮಾರ್, ಸುನಿಲ್ ಮತ್ತೆ ಸತೀಶ್ ಅನ್ನೋ 4 ಜನರನ್ನ ಅರೆಸ್ಟ್ ಮಾಡಿದೆ. ನೋಡಿದ್ರಲ್ವಾ, ಕಿರಾತಕರು ಹಣಕ್ಕಾಗಿ ಹೇಗೆಲ್ಲ ಬಲೆ ಬೀಸ್ತಾರೆ ಅಂತ. ಯಾವುದಕ್ಕೂ ನೀವು ಹುಷಾರಾಗಿರಿ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್. ಹನಿ ಟ್ರ್ಯಾಪ್ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಭಾರಿ ಸದ್ದು ಮಾಡಿತ್ತು. 48 ರಾಜಕಾರಣಿಗಳ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಖುದ್ದು ಸಚಿವ ರಾಜಣ್ಣ ಬಿಗ್ ಬಾಂಬ್ ಸಿಡಿಸಿದ್ರು. ಕೇವಲ ರಾಜಕೀಯ ನಾಯಕರಿಗೆ ಮಾತ್ರ ಅಲ್ಲ, ಶ್ರೀಸಾಮಾನ್ಯರಿಗೂ ಕೂಡ ಈ ಹನಿ ಟ್ರ್ಯಾಪ್ ಬಿಸಿ ತಟ್ಟಿದೆ. ಹುಬ್ಬಳ್ಳಿಯಲ್ಲಿ ಬೇಕರಿ ಮಾಲೀಕನಿಗೆ ಹನಿ ಟ್ರ್ಯಾಪ್. ಹನಿಯನ್ನ ಚೂ ಬಿಟ್ಟು ಮಾಲೀಕನ ಕಿಡ್ನಾಪ್. ಇವರ ಹೆಸರು ಮಧು ಅಂತ. ಹುಬ್ಬಳ್ಳಿ ನಗರದ ಗಂಟಿಕೇರಿಯ ಪಾಟೀಲ್ ಗಲ್ಲಿಯ ನಿವಾಸಿ. ಬೇಕರಿ ಅಂಗಡಿ ಇಟ್ಕೊಂಡಿದ್ರು. ಬಂದ ಅಲ್ಪ ಸ್ವಲ್ಪ ಹಣದಲ್ಲೇ ಜೀವನ ಸಾಗಿಸ್ತಾ ಇದ್ರು. ಆದ್ರೆ ಇಂಥ ಬೇಕರಿ ಮಾಲೀಕನಿಗೂ ಕಿರಾತಕರು ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಕಳೆದ 4-5 ದಿನಗಳ ಹಿಂದೆ ಯುವತಿಯನ್ನ ಚೂ ಬಿಟ್ಟು ಮಧುನ ಕಿಡ್ನಾಪ್ ಮಾಡಿದ್ದಾರೆ. ಪರಿಚಯ ಇದ್ದು ಸರ್. ಅವರು ಮಾಮೂಲಿ ಕಸ್ಟಮರ್ 1 ತಿಂಗಳಿಗೆ 2 ತಿಂಗಳಿಗೆ ಒಂದು ಐಟಮ್ ಇರೋಲ್ಲ, ಅದರಿಂದ ಪರಿಚಯ ಇದ್ರು. ಅಷ್ಟು ಬಿಟ್ರೆ ನಿನ್ನ ಸರ್ ಅವ್ರು 4 ಜನ ಅವ್ರ ಜೊತೆಲಿ ಇರೋರು ಸರ್. ಅವ್ರು ಬೇಕರಿ ಮಾಲೀಕ ಮಧುಗೆ ಕೃಷ್ಣ ಇಂದರ್ಗಿ ಅಂಡ್ ಗ್ಯಾಂಗ್ ಯುವತಿ ಮೂಲಕ ಬಲೆ ಬೀಸಿದ್ದಾರೆ. ಬಳಿಕ ಯುವತಿಗೆ ಅಸಭ್ಯವಾಗಿ ಮೆಸೇಜ್ ಮಾಡಿದ್ದೀಯಾ ಅಂತ ಮಧುಗೆ ಧಮಕಿ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಮಧುನ ಕಿಡ್ನಾಪ್ ಮಾಡಿ 50,000 ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಕಳೆದ 3-4 ದಿನದಿಂದ ಬೇಡಿಕೆ ಇಟ್ಟಿದ್ರು. ಅವರು ನಮ್ಗೆ ಹಳೆಯದು ಗೊತ್ತಿರುವಂತ ವ್ಯಕ್ತಿ. ಅವ್ರು ಈ ತರ ಮಾಡಿ ಒಂದು ಸ್ವಲ್ಪ ಅಮೌಂಟಿಗೆ ಪಿಸುಲಾಯಿಸಿದ್ರು. ನೆನ್ನೆ ಅಂಗಡಿಯಿಂದ ಇದ್ದಾಗ ಅಂಗಡಿಯಿಂದ ಕರ್ಕೊಂಡು ಹೋಗಿದ್ರು. ಆಮೇಲೆ ನಮ್ಮ ತಮ್ಮ ಬಂದು ಬಿಡಿಸಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಇವತ್ತು ಎಲ್ಲ ಬಂದು ಸರ್. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಹನಿ ಟ್ರ್ಯಾಪ್ ಗ್ಯಾಂಗ್ ನ ಬಂಧಿಸಿದ ಮಹಿಳೆಯನ್ನು ವಶಕ್ಕೆ ಪಡೆದಿದ್ದಾರೆ. ಅಪಹರಣಕ್ಕೆ ಬಳಸಿದ 2 ಸ್ಕೂಟಿ, 50,000 ರೂಪಾಯಿ ಹಣ ಜಪ್ತಿ ಮಾಡಿದ್ದಾರೆ. ಕಂಪ್ಲೇನೆಂಟ್ ಹುಡುಗಿ ಬಗ್ಗೆನೂ ಏನು ಹೇಳೋದಿಲ್ಲ. ಅವಳ ಪರಿಚಯಸ್ಥರು ಈ ತರ ಮಾಡಿದ್ದಾರೆ ಅಂತ ಯಾರು ಮಾಡಿದ್ರು ಅನ್ನೋಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂತು. ಆ ಪ್ರಕಾರ ಕೃಷ್ಣ, ಕುಮಾರ್, ಸುನಿಲ್ ಮತ್ತೆ ಸತೀಶ್ ಅನ್ನೋ 4 ಜನರನ್ನ ಅರೆಸ್ಟ್ ಮಾಡಿದೆ. ನೋಡಿದ್ರಲ್ವಾ, ಕಿರಾತಕರು ಹಣಕ್ಕಾಗಿ ಹೇಗೆಲ್ಲ ಬಲೆ ಬೀಸ್ತಾರೆ ಅಂತ. ಯಾವುದಕ್ಕೂ ನೀವು ಹುಷಾರಾಗಿರಿ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಹನಿ ಟ್ರ್ಯಾಪ್ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಭಾರಿ ಸದ್ದು ಮಾಡಿತ್ತು. 48 ರಾಜಕಾರಣಿಗಳ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಖುದ್ದು ಸಚಿವ ರಾಜಣ್ಣ ಬಿಗ್ ಬಾಂಬ್ ಸಿಡಿಸಿದ್ರು. ಕೇವಲ ರಾಜಕೀಯ ನಾಯಕರಿಗೆ ಮಾತ್ರ ಅಲ್ಲ, ಶ್ರೀಸಾಮಾನ್ಯರಿಗೂ ಕೂಡ ಈ ಹನಿ ಟ್ರ್ಯಾಪ್ ಬಿಸಿ ತಟ್ಟಿದೆ. ಹುಬ್ಬಳ್ಳಿಯಲ್ಲಿ ಬೇಕರಿ ಮಾಲೀಕನಿಗೆ ಹನಿ ಟ್ರ್ಯಾಪ್. ಹನಿಯನ್ನ ಚೂ ಬಿಟ್ಟು ಮಾಲೀಕನ ಕಿಡ್ನಾಪ್. ಇವರ ಹೆಸರು ಮಧು ಅಂತ. ಹುಬ್ಬಳ್ಳಿ ನಗರದ ಗಂಟಿಕೇರಿಯ ಪಾಟೀಲ್ ಗಲ್ಲಿಯ ನಿವಾಸಿ. ಬೇಕರಿ ಅಂಗಡಿ ಇಟ್ಕೊಂಡಿದ್ರು. ಬಂದ ಅಲ್ಪ ಸ್ವಲ್ಪ ಹಣದಲ್ಲೇ ಜೀವನ ಸಾಗಿಸ್ತಾ ಇದ್ರು. ಆದ್ರೆ ಇಂಥ ಬೇಕರಿ ಮಾಲೀಕನಿಗೂ ಕಿರಾತಕರು ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಕಳೆದ 4-5 ದಿನಗಳ ಹಿಂದೆ ಯುವತಿಯನ್ನ ಚೂ ಬಿಟ್ಟು ಮಧುನ ಕಿಡ್ನಾಪ್ ಮಾಡಿದ್ದಾರೆ. ಪರಿಚಯ ಇದ್ದು ಸರ್. ಅವರು ಮಾಮೂಲಿ ಕಸ್ಟಮರ್ 1 ತಿಂಗಳಿಗೆ 2 ತಿಂಗಳಿಗೆ ಒಂದು ಐಟಮ್ ಇರೋಲ್ಲ, ಅದರಿಂದ ಪರಿಚಯ ಇದ್ರು. ಅಷ್ಟು ಬಿಟ್ರೆ ನಿನ್ನ ಸರ್ ಅವ್ರು 4 ಜನ ಅವ್ರ ಜೊತೆಲಿ ಇರೋರು ಸರ್. ಅವ್ರು
ಬೇಕರಿ ಮಾಲೀಕ ಮಧುಗೆ ಕೃಷ್ಣ ಇಂದರಗಿ ಅಂಡ್ ಗ್ಯಾಂಗ್ ಯುವತಿ ಮೂಲಕ ಬಲೆ ಬೀಸಿದ್ದಾರೆ. ಬಳಿಕ ಯುವತಿಗೆ ಅಸಭ್ಯವಾಗಿ ಮೆಸೇಜ್ ಮಾಡಿದ್ದೀಯಾ ಅಂತ ಮಧುಗೆ ಧಮಕಿ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಮಧುನ ಕಿಡ್ನಾಪ್ ಮಾಡಿ 50,000 ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಕಳೆದ 3-4 ದಿನದಿಂದ ಬೇಡಿಕೆ ಇಟ್ಟಿದ್ರು. ಅವರು ನಮ್ಗೆ ಹಳೆ ಗೊತ್ತಿರೋಂಥ ವ್ಯಕ್ತಿ. ಅವ್ರು ಈ ಥರ ಮಾಡಿ ಒಂದು ಸ್ವಲ್ಪ ಅಮೌಂಟಿಗೆ ಪಿಸುಲಾಯಿಸಿದ್ರು. ನೆನ್ನೆ ಅಂಗಡಿಯಿಂದ ಕರ್ಕೊಂಡು ಹೋಗಿದ್ರು. ಆಮೇಲೆ ನಮ್ಮ ತಮ್ಮ ಬಂದು ಬಿಡಿಸಿ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟು ಇವತ್ತು ಎಲ್ಲ ಬಂದು ಸರ್. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಹನಿ ಟ್ರ್ಯಾಪ್ ಗ್ಯಾಂಗ್ನ ಬಂಧಿಸಿದ್ದು ಮಹಿಳೆಯನ್ನು ವಶಕ್ಕೆ ಪಡೆದಿದ್ದಾರೆ. ಅಪಹರಣಕ್ಕೆ ಬಳಸಿದ 2 ಸ್ಕೂಟಿ, 50,000 ರೂಪಾಯಿ ಹಣ ಜಪ್ತಿ ಮಾಡಿದ್ದಾರೆ. ಕಂಪ್ಲೇನೆಂಟು ಹುಡುಗಿ ಬಗ್ಗೆನೂ ಏನೂ ಹೇಳೋದಿಲ್ಲ. ಅವಳ ಪರಿಚಯಸ್ಥರು ಈ ಥರ ಮಾಡಿದ್ದಾರೆ ಅಂತಂದು ಯಾರು ಮಾಡಿದ್ರು ಅನ್ನೋಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂತು. ಆ ಪ್ರಕಾರ ಕೃಷ್ಣ, ಕುಮಾರ್, ಸುನಿಲ್ ಮತ್ತು ಸತೀಶ್ ಅನ್ನೋ 4 ಜನರನ್ನ ಅರೆಸ್ಟ್ ಮಾಡಿದ್ದೇವೆ. ನೋಡಿದ್ರಲ್ವಾ, ಕಿರಾತಕರು ಹಣಕ್ಕಾಗಿ ಹೇಗೆಲ್ಲ ಬಲೆ ಬೀಸ್ತಾರೆ ಅಂತ. ಯಾವುದಕ್ಕೂ ನೀವು ಹುಷಾರಾಗಿರಿ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್. ಹನಿ ಟ್ರ್ಯಾಪ್ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಭಾರಿ ಸದ್ದು ಮಾಡಿತ್ತು. 48 ರಾಜಕಾರಣಿಗಳ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಖುದ್ದು ಸಚಿವ ರಾಜಣ್ಣ ಬಿಗ್ ಬಾಂಬ್ ಸಿಡಿಸಿದ್ರು. ಕೇವಲ ರಾಜಕೀಯ ನಾಯಕರಿಗೆ ಮಾತ್ರ ಅಲ್ಲ, ಶ್ರೀಸಾಮಾನ್ಯರಿಗೂ ಕೂಡ ಈ ಹನಿ ಟ್ರ್ಯಾಪ್ ಬಿಸಿ ತಟ್ಟಿದೆ. ಹುಬ್ಬಳ್ಳಿಯಲ್ಲಿ ಬೇಕರಿ ಮಾಲೀಕನಿಗೆ ಹನಿ ಟ್ರ್ಯಾಪ್. ಹನಿಯನ್ನ ಚೂಬಿಟ್ಟು ಮಾಲೀಕನ ಕಿಡ್ನಾಪ್. ಇವರ ಹೆಸರು ಮಧು ಅಂತ. ಹುಬ್ಬಳ್ಳಿ ನಗರದ ಗಂಟಿಕೇರಿಯ ಪಾಟೀಲ್ ಗಲ್ಲಿಯ ನಿವಾಸಿ. ಬೇಕರಿ ಅಂಗಡಿ ಇಟ್ಕೊಂಡಿದ್ರು. ಬಂದ ಅಲ್ಪ ಸ್ವಲ್ಪ ಹಣದಲ್ಲೇ ಜೀವನ ಸಾಗಿಸ್ತಾ ಇದ್ರು. ಆದ್ರೆ ಇಂಥ ಬೇಕರಿ ಮಾಲೀಕನಿಗೂ ಕಿರಾತಕರು ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಕಳೆದ 4-5 ದಿನಗಳ ಹಿಂದೆ ಯುವತಿಯನ್ನ ಚೂಬಿಟ್ಟು ಮಧುನ ಕಿಡ್ನಾಪ್ ಮಾಡಿದ್ದಾರೆ. ಪರಿಚಯ ಇದ್ದು ಸರ್. ಅವರು ಮಾಮೂಲಿ ಕಸ್ಟಮರ್ 1 ತಿಂಗಳಿಗೆ 2 ತಿಂಗಳಿಗೆ ಒಂದು ಐಟಮ್ ಇರೋಲ್ಲ, ಅದರಿಂದ ಪರಿಚಯ ಇದ್ರು. ಅಷ್ಟು ಬಿಟ್ರೆ ನಿನ್ನ ಸರ್ ಅವ್ರು 4 ಜನ ಅವ್ರ ಜೊತೆಲಿ ಇರೋರು ಸರ್. ಅವರು ಬೇಕರಿ ಮಾಲೀಕ ಮಧುಗೆ ಕೃಷ್ಣ ಇಂದರಗಿ ಅಂಡ್ ಗ್ಯಾಂಗ್ ಯುವತಿ ಮೂಲಕ ಬಲೆ ಬೀಸಿದ್ದಾರೆ. ಬಳಿಕ ಯುವತಿಗೆ ಅಸಭ್ಯವಾಗಿ ಮೆಸೇಜ್ ಮಾಡಿದ್ದೀಯಾ ಅಂತ ಮಧುಗೆ ಧಮಕಿ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಮಧುನ ಕಿಡ್ನಾಪ್ ಮಾಡಿ 50,000 ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಕಳೆದ 3-4 ದಿನದಿಂದ ಬೇಡಿಕೆ ಇಟ್ಟಿದ್ರು. ಅವರು ನಮ್ಗೆ ಹಳೆ ಗೊತ್ತಿರೋಂಥ ವ್ಯಕ್ತಿ. ಅವ್ರು ಈ ಥರ ಮಾಡಿ ಒಂದು ಸ್ವಲ್ಪ ಅಮೌಂಟಿಗೆ ಪಿಸುಲಾಯಿಸಿದ್ರು. ನೆನ್ನೆ ಅಂಗಡಿಯಿಂದ ಕರ್ಕೊಂಡು ಹೋಗಿದ್ರು. ಆಮೇಲೆ ನಮ್ಮ ತಮ್ಮ ಬಂದು ಬಿಡಿಸಿ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟು ಇವತ್ತು ಎಲ್ಲ ಬಂದು ಸರ್. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಹನಿ ಟ್ರ್ಯಾಪ್ ಗ್ಯಾಂಗ್ನ ಬಂಧಿಸಿದ್ದು ಮಹಿಳೆಯನ್ನು ವಶಕ್ಕೆ ಪಡೆದಿದ್ದಾರೆ. ಅಪಹರಣಕ್ಕೆ ಬಳಸಿದ 2 ಸ್ಕೂಟಿ, 50,000 ರೂಪಾಯಿ ಹಣ ಜಪ್ತಿ ಮಾಡಿದ್ದಾರೆ. ಕಂಪ್ಲೇನೆಂಟು ಹುಡುಗಿ ಬಗ್ಗೆನೂ ಏನೂ ಹೇಳೋದಿಲ್ಲ. ಅವಳ ಪರಿಚಯಸ್ಥರು ಈ ಥರ ಮಾಡಿದ್ದಾರೆ ಅಂತಂದು ಯಾರು ಮಾಡಿದ್ರು ಅನ್ನೋಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂತು. ಆ ಪ್ರಕಾರ ಕೃಷ್ಣ, ಕುಮಾರ್, ಸುನಿಲ್ ಮತ್ತು ಸತೀಶ್ ಅನ್ನೋ 4 ಜನರನ್ನ ಅರೆಸ್ಟ್ ಮಾಡಿದ್ದೇವೆ. ನೋಡಿದ್ರಲ್ವಾ, ಕಿರಾತಕರು ಹಣಕ್ಕಾಗಿ ಹೇಗೆಲ್ಲ ಬಲೆ ಬೀಸ್ತಾರೆ ಅಂತ. ಯಾವುದಕ್ಕೂ ನೀವು ಹುಷಾರಾಗಿರಿ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ್. ಹನಿ ಟ್ರ್ಯಾಪ್ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಭಾರಿ ಸದ್ದು ಮಾಡಿತ್ತು. 48 ರಾಜಕಾರಣಿಗಳ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಖುದ್ದು ಸಚಿವ ರಾಜಣ್ಣ ಬಿಗ್ ಬಾಂಬ್ ಸಿಡಿಸಿದ್ರು. ಕೇವಲ ರಾಜಕೀಯ ನಾಯಕರಿಗೆ ಮಾತ್ರ ಅಲ್ಲ, ಶ್ರೀಸಾಮಾನ್ಯರಿಗೂ ಕೂಡ ಈ ಹನಿ ಟ್ರ್ಯಾಪ್ ಬಿಸಿ ತಟ್ಟಿದೆ. ಹುಬ್ಬಳ್ಳಿಯಲ್ಲಿ ಬೇಕರಿ ಮಾಲೀಕನಿಗೆ ಹನಿ ಟ್ರ್ಯಾಪ್. ಹನಿಯನ್ನ ಚೂಬಿಟ್ಟು ಮಾಲೀಕನ ಕಿಡ್ನಾಪ್. ಇವರ ಹೆಸರು ಮಧು ಅಂತ. ಹುಬ್ಬಳ್ಳಿ ನಗರದ ಗಂಟಿಕೇರಿಯ ಪಾಟೀಲ್ ಗಲ್ಲಿಯ ನಿವಾಸಿ. ಬೇಕರಿ ಅಂಗಡಿ ಇಟ್ಕೊಂಡಿದ್ರು. ಬಂದ ಅಲ್ಪ ಸ್ವಲ್ಪ ಹಣದಲ್ಲೇ ಜೀವನ ಸಾಗಿಸ್ತಾ ಇದ್ರು. ಆದ್ರೆ ಇಂಥ ಬೇಕರಿ ಮಾಲೀಕನಿಗೂ ಕಿರಾತಕರು ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಕಳೆದ 4-5 ದಿನಗಳ ಹಿಂದೆ ಯುವತಿಯನ್ನ ಚೂಬಿಟ್ಟು ಮಧುನ ಕಿಡ್ನಾಪ್ ಮಾಡಿದ್ದಾರೆ. ಪರಿಚಯ ಇದ್ದು ಸರ್. ಅವರು ಮಾಮೂಲಿ ಕಸ್ಟಮರ್ 1 ತಿಂಗಳಿಗೆ 2 ತಿಂಗಳಿಗೆ ಒಂದು ಐಟಮ್ ಇರೋಲ್ಲ, ಅದರಿಂದ ಪರಿಚಯ ಇದ್ರು. ಅಷ್ಟು ಬಿಟ್ರೆ ನಿನ್ನ ಸರ್ ಅವ್ರು 4 ಜನ ಅವ್ರ ಜೊತೆಲಿ ಇರೋರು ಸರ್. ಅವರು ಬೇಕರಿ ಮಾಲೀಕ ಮಧುಗೆ ಕೃಷ್ಣ ಇಂದರಗಿ ಅಂಡ್ ಗ್ಯಾಂಗ್ ಯುವತಿ ಮೂಲಕ ಬಲೆ ಬೀಸಿದ್ದಾರೆ. ಬಳಿಕ ಯುವತಿಗೆ ಅಸಭ್ಯವಾಗಿ ಮೆಸೇಜ್ ಮಾಡಿದ್ದೀಯಾ ಅಂತ ಮಧುಗೆ ಧಮಕಿ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಮಧುನ ಕಿಡ್ನಾಪ್ ಮಾಡಿ 50,000 ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಕಳೆದ 3-4 ದಿನದಿಂದ ಬೇಡಿಕೆ ಇಟ್ಟಿದ್ರು. ಅವರು ನಮ್ಗೆ ಹಳೆ ಗೊತ್ತಿರೋಂಥ ವ್ಯಕ್ತಿ. ಅವ್ರು ಈ ಥರ ಮಾಡಿ ಒಂದು ಸ್ವಲ್ಪ ಅಮೌಂಟಿಗೆ ಪಿಸುಲಾಯಿಸಿದ್ರು. ನೆನ್ನೆ ಅಂಗಡಿಯಿಂದ ಕರ್ಕೊಂಡು ಹೋಗಿದ್ರು. ಆಮೇಲೆ ನಮ್ಮ ತಮ್ಮ ಬಂದು ಬಿಡಿಸಿ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟು ಇವತ್ತು ಎಲ್ಲ ಬಂದು ಸರ್. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಹನಿ ಟ್ರ್ಯಾಪ್ ಗ್ಯಾಂಗ್ನ ಬಂಧಿಸಿದ್ದು ಮಹಿಳೆಯನ್ನು ವಶಕ್ಕೆ ಪಡೆದಿದ್ದಾರೆ. ಅಪಹರಣಕ್ಕೆ ಬಳಸಿದ 2 ಸ್ಕೂಟಿ, 50,000 ರೂಪಾಯಿ ಹಣ ಜಪ್ತಿ ಮಾಡಿದ್ದಾರೆ. ಕಂಪ್ಲೇನೆಂಟು ಹುಡುಗಿ ಬಗ್ಗೆನೂ ಏನೂ ಹೇಳೋದಿಲ್ಲ. ಅವಳ ಪರಿಚಯಸ್ಥರು ಈ ಥರ ಮಾಡಿದ್ದಾರೆ ಅಂತಂದು ಯಾರು ಮಾಡಿದ್ರು ಅನ್ನೋಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂತು. ಆ ಪ್ರಕಾರ ಕೃಷ್ಣ, ಕುಮಾರ್, ಸುನಿಲ್ ಮತ್ತು ಸತೀಶ್ ಅನ್ನೋ 4 ಜನರನ್ನ ಅರೆಸ್ಟ್ ಮಾಡಿದ್ದೇವೆ. ನೋಡಿದ್ರಲ್ವಾ, ಕಿರಾತಕರು ಹಣಕ್ಕಾಗಿ ಹೇಗೆಲ್ಲ ಬಲೆ ಬೀಸ್ತಾರೆ ಅಂತ. ಯಾವುದಕ್ಕೂ ನೀವು ಹುಷಾರಾಗಿರಿ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್.